ನೀವು ಹೋಗುತ್ತಿರುವ ಅರಣ್ಯವು ನಮ್ಮ ಪಾಲಿಗೆ ಅಯೋಧ್ಯ ನಗರವು. ನಾವು ನಿಮ್ಮೊಂದಿಗೆ ಬರುತ್ತೇವೆ ಪ್ರಭು. ಪ್ರಜೆಗಳಿಲ್ಲದ ಈ ಅಯೋಧ್ಯೆ ಅರಣ್ಯವಾಗಲಿ ಪ್ರಭು. ಅರಣ್ಯದಲ್ಲಿ ನಿಮಗೆ ಪ್ರಾಣಿಗಳಿಂದಾಗಲಿ ಕ್ರಿಮಿಕೀಟಗಳಿಂದಾಗಲಿ ನಿಮಗೆ ಯಾವ ತೊಂದರೆಯೂ ಬಾರದಂತೆ ನಾವು ನಿಮ್ಮನ್ನು ನೋಡಿಕೊಳ್ಳುತ್ತೇವೆ ಪ್ರಭು. ಅರಮನೆಯಲ್ಲಿ ಇದ್ದಂತೆಯೇ ನೀವು ಸುಖವಾಗಿರುವಂತೆ ನಾವು ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಪ್ರಭು. ನಾವೆಲ್ಲರೂ ನಿಮ್ಮೊಂದಿಗೆ ಬರುತ್ತೇವೆ ಪ್ರಭು. ದಯಮಾಡಿ ನಮ್ಮನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ ಪ್ರಭು. ಪ್ರಿಯ ಬಂಧುಗಳೇ, ದುಃಖಿಸಬೇಡಿ. ನಮಗಾಗಿ ನೀವು ಅಯೋಧ್ಯೆಯನ್ನು ಬಿಡಬಾರದು. ಇಲ್ಲಿರುವ ನಮ್ಮ ಮಾತಾ ಪಿತೃಗಳ ಸೇವೆಯನ್ನು ನೀವು ಬಿಡಬಾರದು. ಅದು ತರವಲ್ಲ. ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ, ನಾನು ಹಿಂದಿರುಗಿ ಬರುವವರೆಗೂ ನೀವು ಅಯೋಧ್ಯೆಯನ್ನು ರಕ್ಷಿಸುವುದು ಮಾತ್ರವಲ್ಲ, ನಮ್ಮ ಮಾತಾ ಪಿತೃಗಳಿಗೆ ಸೇವೆ ಮಾಡಬೇಕು. ಇದು ನನ್ನ ವಿನಂತಿ. ಮಹಾಮಂತ್ರಿ ಸುಮಂತ್ರ. ರಾಮಚಂದ್ರ, ಅಪ್ಪಣೆಯಾಗಲಿ. ಅಮಾತ್ಯರೇ, ನಾನು ತಂದೆಯವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದು ಹೋಗಲು ಬಂದಿದ್ದೇನೆ. ನನ್ನೊಂದಿಗೆ ಸೀತೆ ಹಾಗೂ ಲಕ್ಷ್ಮಣರು ಬರುತ್ತಿರುವ ವಿಷಯವನ್ನು ಅವರಿಗೆ ತಿಳಿಸಿ ಅವರ ಅನುಮತಿಯನ್ನು ಪಡೆಯಬೇಕಾಗಿದೆ. ದಯಮಾಡಿ ನಾವು ಬಂದಿರುವ ವಿಷಯವನ್ನು ಅವರಿಗೆ ತಿಳಿಸುತ್ತೀರಾ? ರಾಮಚಂದ್ರ, ನೀವು ಮೂವರು ಅಯೋಧ್ಯೆಯನ್ನು ತೊರೆದು ಹೋಗುತ್ತಿರುವುದು ನನಗೇ ಸಹಿಸಲಾಗುತ್ತಿಲ್ಲ. ಇನ್ನು ಮಹಾರಾಜರು ಹೇಗೆ ತಾನೇ ಸಹಿಸುವರು? ಅಮಾತ್ಯರೇ, ಅಸಹ್ಯಂ ಅನುಭೋಕ್ತವ್ಯಂ ಎಂಬಂತೆ ಸಂದರ್ಭ ಬಂದಾಗ ಸಹಿಸಲಾಗದನ್ನು ಸಹಿಸಲೇಬೇಕು. ಅದರ ಪರಿಣಾಮಗಳನ್ನು ನಾವು ಅನುಭವಿಸಲೇಬೇಕು. ತಮ್ಮಂಥ ಹಿರಿಯರು, ಆಪ್ತರು ಅವರಲ್ಲಿ ಧೈರ್ಯ ಸ್ಥೈರ್ಯಗಳನ್ನು ತುಂಬಬೇಕು. ಹಾಗೇ ಆಗಲಿ. ಮಹಾರಾಜರಿಗೆ ತಾವುಗಳು ಬಂದಿರುವ ವಿಷಯವನ್ನು ತಿಳಿಸಿ ಬರುತ್ತೇನೆ. ಪ್ರಭು, ರಾಮಚಂದ್ರ ಸೀತಾ ಲಕ್ಷ್ಮಣರ ಸಹಿತ ತಮ್ಮ ದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ತಮ್ಮ ದರ್ಶನ ಪಡೆದು ಆಶೀರ್ವಾದವನ್ನು ಪಡೆದು ವನವಾಸಕ್ಕೆ ತೆರಳಲು ನಿರ್ಧರಿಸಿದ್ದಾರೆ. ತಾವು ಅನುಮತಿ ನೀಡಿದರೆ ಅವರು ಒಳಗೆ ಬರಲು ಸೂಚಿಸುತ್ತೇವೆ. ಸುಮಂತ್ರರೇ, ಅವರ ಮುಖಗಳನ್ನು ನೋಡುವ ಧೈರ್ಯ ನನಗಿಲ್ಲ. ಅವರಿಗೆ ನಾನು ಘೋರವಾದ ಅನ್ಯಾಯವನ್ನು ಮಾಡಿದ್ದೇನೆ. ಈಗ ವನವಾಸಕ್ಕೆ ಹೋಗಿ ಎಂದು ನಾನು ಹೇಗೆ ಆಶೀರ್ವಾದ ಮಾಡಲಿ? ಹೇಗೆ ಮಾಡಲಿ? ಪ್ರಭು, ನಿಮ್ಮ ಅಂತರಂಗದ ಈ ಅಲ್ಲೋಲ ಕಲ್ಲೋಲ ರಾಮಚಂದ್ರನಿಗೂ ಅರ್ಥವಾಗಿರುತ್ತದೆ ಪ್ರಭು. ಅದಕ್ಕೆ ತಮ್ಮ ಮನಸ್ಥಿತಿಯನ್ನು ತಿಳಿದು ದರ್ಶನ ಪಡೆಯಲು ಕಾದಿದ್ದಾರೆ. ನನ್ನ ಪ್ರಿಯಪುತ್ರನಾದ ರಾಮಚಂದ್ರ ಸದಾ ನನ್ನ ಹಿತವನ್ನೇ ವಹಿಸಿದ್ದಾನೆ. ಆದರೆ ಅದಕ್ಕೆ ಪ್ರತಿಯಾಗಿ ನಾನು ಅವನಿಗೆ ಎಂತಹ ಅನ್ಯಾಯವನ್ನು ಮಾಡಿಬಿಟ್ಟೆ. ಆಗಿ ಹೋದದ್ದನ್ನು ನೆನೆದು ಸಂಕಟ ಪಡುವುದು ಬೇಡ ಪ್ರಭು. ಅವರನ್ನು ಕರೆದು ಹರಸಿ ಸಾವಧಾನದಿಂದ ಹೊರಡುವಂತೆ ಮಾಡುವುದು ಒಳ್ಳೆಯದೆಂದು ನನ್ನ ಅಭಿಪ್ರಾಯ. ಹೌದು ಸುಮಂತ್ರನೇ, ತಮ್ಮ ಮಾತು ನಿಜ. ನೋಡುತ್ತೇನೆ, ನನ್ನ ಪುತ್ರನನ್ನು
ನನ್ನ ಸೊಸೆಯನ್ನು ನೋಡುತ್ತೇನೆ. ಆದರೆ ಅದಕ್ಕೆ ಮುಂಚೆ ಒಂದು ಕಾರ್ಯವಾಗಬೇಕು. ಅದೇನೆಂದು ಹೇಳಿ ಪ್ರಭು. ಕೌಸಲ್ಯ ಸುಮಿತ್ರೆಯರನ್ನು ಈಗಲೇ ಇಲ್ಲಿಗೆ ಕರೆತನ್ನಿ. ಏಕೆ ಪ್ರಭು? ರಾಮ, ಲಕ್ಷ್ಮಣ, ಸೀತೆಯರ ಮುಂದೆ ಕೌಸಲ್ಯ ಸುಮಿತ್ರೆ ಸಮ್ಮುಖದಲ್ಲಿ ನಾನು ಅವರಿಗೆ ಕೊಟ್ಟ ದುಃಖಕ್ಕಾಗಿ ಪಶ್ಚಾತ್ತಾಪ ಪಡಬೇಕು. ಅವರ ಮುಂದೆ ನಾನು ಅವರಿಗೆ ಮಾಡಿದ ಅಪರಾಧವನ್ನು ಒಪ್ಪಿಕೊಳ್ಳಬೇಕು. ಸಹನಾಶೀಲರಾದ ಕೌಸಲ್ಯ ಸುಮಿತ್ರೆಯರು ನನ್ನನ್ನು ಖಂಡಿತ ಕ್ಷಮಿಸುತ್ತಾರೆಂಬ ನಂಬಿಕೆ ನನಗಿದೆ. ಅದಕ್ಕೆ ಇದಕ್ಕಿಂತ ಉತ್ತಮ ಅವಕಾಶ ಇನ್ನಿಲ್ಲ. ಆಗಲಿ ಪ್ರಭು, ನಾನು ಈ ಕೂಡಲೇ ಅವರನ್ನು ಕರೆತರುತ್ತೇನೆ. ಹಾಗೆ ಆಗಲಿ. ಭಗವಂತ, ಇದೇನು ಮಾಡಿದೆ? ನಿನ್ನೆಯವರೆಗೂ ರಾತ್ರಿ ಹಗಲು ಆಹಾರ ನಿದ್ರೆಗಳನ್ನು ತ್ಯಜಿಸಿ ನಿನ್ನ ಪೂಜೆಯನ್ನು ಮಾಡಿದೆ. ನನ್ನ ಪುತ್ರ ರಾಮಚಂದ್ರನ ಪಟ್ಟಾಭಿಷೇಕದಲ್ಲಿ ಯಾವ ಅಡಚಣೆಯೂ ಆಗಬಾರದು ಎಂದು ಕೇಳಿಕೊಂಡೆ. ಆದರೆ ನೀನು ಮಾಡಿದ್ದೇನು? ಯಾವುದು ಆಗಬಾರದು ಎಂದುಕೊಂಡಿದ್ದೆನು, ಅದೇ ಆಗಿ ಹೋಯಿತು. ನನ್ನ ಪುತ್ರನಿಗೆ ಯುವರಾಜ ಪಟ್ಟ ಹೋಯಿತಲ್ಲ ಎಂಬ ದುಃಖ ನನಗೆ ಇಲ್ಲ ಭಗವಂತ. ಆದರೆ ವಿನಾಕಾರಣ 14 ವರ್ಷಗಳು ಅವನೇಕೆ ವನವಾಸಕ್ಕೆ ಹೋಗಬೇಕು? ಅಂತಹ ಅಪರಾಧವನ್ನು ನನ್ನ ರಾಮ ಏನು ಮಾಡಿದ? ಹೇಳು ತಂದೆ, ಹೇಳು. ಸಮಾಧಾನ ಮಾಡಿಕೊಳ್ಳಿ ಮಹಾರಾಣಿ. ಎಂದು ಯಾವ ಅಪರಾಧವನ್ನು ಮಾಡದ ನಮ್ಮ ರಾಮಚಂದ್ರ ಇಂದು ಮಾಡಲು ಸಾಧ್ಯವೇ? ಮಂತ್ರಿಗಳೇ, ಹಾಗಾದರೆ ಇದು ಯಾರ ಅಪರಾಧ? ಮಹಾರಾಜರದೇ ಅಥವಾ ಅದೃಷ್ಟ ಬುದ್ಧಿ ಹೊಂದಿರುವ ಕೈಕೇಯಿದೆ? ಅವರು ಮಾಡಿರುವ ತಪ್ಪಿಗೆ ನನ್ನ ಪುತ್ರ ಏಕೆ ಶಿಕ್ಷೆ ಅನುಭವಿಸಬೇಕು? ಹೇಳಿ ಮಂತ್ರಿಗಳೇ. ನನ್ನ ಪ್ರಶ್ನೆಗೆ ನಿಮ್ಮ ಬಳಿ ಉತ್ತರವಿಲ್ಲ ಅಲ್ಲವೇ? ನನ್ನ ಪ್ರಿಯ ಪುತ್ರ ರಾಮಚಂದ್ರ ಯಾರೋ ಮಾಡಿದ್ದ ತಪ್ಪಿಗೆ ಅವನು ಶಿಕ್ಷೆಯನ್ನು ಅನುಭವಿಸಬೇಕು. ಅವನನ್ನು ನಂಬಿ ಕೈ ಹಿಡಿದು ಬಂದ ನನ್ನ ಪುತ್ರಿ ಸೀತೆ ವಿನಾಕಾರಣ 14 ವರ್ಷ ವನವಾಸ ಅನುಭವಿಸಬೇಕು. ಏಕೆ? ಯಾವ ತಪ್ಪಿಗಾಗಿ? ಮಹಾರಾಣಿ, ಅಪರಾಧ ಶಿಕ್ಷೆಗಳ ವಿಶ್ಲೇಷಣೆ ಮಾಡುವ ಸಮಯ ಇದಲ್ಲ. ಇದು ಒಂದು ದೈವ ಸಂಕಲ್ಪವೆನ್ನುಕೊಳ್ಳುವುದು ಒಳ್ಳೆಯದು. ರಾಮನಿಂದ ಯಾವುದೋ ಮಹತ್ತರವಾದ ಸಾಧನೆಗಾಗಿ ಈ ಪ್ರಸಂಗ ಒದಗಿದೆ ಎಂದುಕೊಳ್ಳುವುದು ಸಮಾಧಾನ ಪಟ್ಟುಕೊಳ್ಳಬೇಕು. ಹಿಂದೆ ವಿಶ್ವಾಮಿತ್ರರೊಡನೆ ಹೋಗಿ ಯಾಗ ರಕ್ಷಣೆ, ರಾಕ್ಷಸ ಸಂಹಾರ, ಶಿವಧನಸ್ಸನ್ನು ಭಂಗ ಮಾಡಿ ನಮ್ಮ ರಾಮಚಂದ್ರ ಕೀರ್ತಿಯನ್ನು ಪಡೆಯಲಿಲ್ಲವೇ? ಈ ವನವಾಸದಿಂದಲೂ ನಮ್ಮ ರಾಮಚಂದ್ರನ ಕೀರ್ತಿ ಮತ್ತಷ್ಟು ಬೆಳಗಬಹುದು. ಮಂತ್ರಿಗಳೇ, ನಿಮ್ಮ ತರ್ಕದ ಮಾತುಗಳು ನನ್ನ ಮನಸ್ಸಿಗೆ ಸಮಾಧಾನವನ್ನು ನೀಡುವುದಿಲ್ಲ. ಮಂತ್ರಿಗಳೇ, ಹೆತ್ತ ಕರುಳಿನ ಸಂಕಟ ನಿಮಗೆ ಅರ್ಥವಾಗುವುದಿಲ್ಲ. ಮಹಾರಾಣಿ, ಮಹಾರಾಜರಿಂದ ಒಂದು ಸಂದೇಶವನ್ನು ತಂದಿದ್ದೆ. ಯಾರ ಸಂದೇಶವನ್ನು ಕೇಳುವ ಸಹನೆ ನನಗಿಲ್ಲ. ಯಾರ ಮಾತು ನನಗೆ ಬೇಕಾಗಿಲ್ಲ. ದಯಮಾಡಿ ಹಾಗನ್ನಬೇಡಿ ಮಹಾರಾಣಿ. ತಮ್ಮನ್ನು ಕೂಡಲೇ ಕರೆತರಬೇಕೆಂದು ಮಹಾರಾಜರು ಹೇಳಿದ್ದಾರೆ. ಇಲ್ಲ, ನಾನು ಅವರನ್ನು ಕಾಣಲು ಬರುವುದಿಲ್ಲ. ನನ್ನ ಪ್ರಿಯ ಪುತ್ರ ರಾಮನಿಗೆ ವನವಾಸಕ್ಕೆ ಹೋಗುವಂತಹ ಶಿಕ್ಷೆಯನ್ನು ಕೊಟ್ಟ ಅವರ ನಿರ್ಧಾರವನ್ನು ನೆನೆಸಿಕೊಂಡರೆ
ನನ್ನ ಆಕ್ರೋಶ ಇಮ್ಮಡಿಯಾಗುತ್ತದೆ. ನಂತರ ನನ್ನ ಬಾಯಿಂದ ಅನುಚಿತ ಮಾತುಗಳು ಬರುತ್ತವೆ. ಇಲ್ಲ, ನಾನು ಕಾಣಲು ಬರುವುದಿಲ್ಲವೆಂದು ಹೇಳಿ. ಮಹಾರಾಣಿ, ಮಹಾರಾಜರು ಈಗಿರುವ ಸ್ಥಿತಿಯನ್ನು ಕಂಡರೆ ನಿಮ್ಮಿಂದ ಅನುಚಿತವಾದ ಮಾತು ಬರುವುದಿಲ್ಲ. ತಮಗೆ ಇಷ್ಟವಿಲ್ಲದಿದ್ದರೂ ಪ್ರಾಣಕ್ಕಿಂತಲೂ ಪ್ರಿಯನಾದ ರಾಮನನ್ನು ವನವಾಸಕ್ಕೆ ಕಳುಹಿಸುವ ಅನಿವಾರ್ಯ ಸ್ಥಿತಿಯಿಂದ ಮಹಾರಾಜರು ಜರ್ಜರಿತರಾಗಿದ್ದಾರೆ. ರಾಮನ ವಿಯೋಗವನ್ನು ತಡೆದುಕೊಳ್ಳಲಾರದೆ ತಮ್ಮ ಪ್ರಾಣ ಉಳಿಯುವುದಿಲ್ಲ ಎಂದು ಮತ್ತೆ ಮತ್ತೆ ಪ್ರಲಾಪಿಸುತ್ತಿದ್ದಾರೆ. ವನವಾಸಕ್ಕೆ ಹೊರಡುವ ಮುನ್ನ ರಾಮ, ಲಕ್ಷ್ಮಣ, ಸೀತೆಯರು ಮಹಾರಾಜರ ಬಳಿ ಆಶೀರ್ವಾದ ಪಡೆಯಲು ಈಗಾಗಲೇ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ತಾವು ಸುಮಿತ್ರಾದೇವಿಯವರು ಅವರ ಬಳಿ ಇರಬೇಕೆಂದು ಬಯಸುತ್ತಿದ್ದಾರೆ. ದಯಮಾಡಿ ಬನ್ನಿ. ಮಾತಾಪಿತೃಗಳ ಆಶೀರ್ವಾದದೊಂದಿಗೆ ವನವಾಸಕ್ಕೆ ಸಮಾಧಾನದಿಂದ ಹೊರಡಲು ಅವಕಾಶ ಮಾಡಿಕೊಡಿ. ಬನ್ನಿ ಮಹಾರಾಣಿ. ಆಯ್ತು, ನೀವು ಹೋಗಿ. ನಾ ಬರುವುದಾಗಿ ತಿಳಿಸಿ. ಮಹಾರಾಣಿ, ಮಂಥರೆ, ನೀನೆಲ್ಲಿಗೆ ಹೋಗಿದ್ದೆ? ನಿನಗಾಗಿ ನಾನು ಕಾಯುತ್ತಿರುವೆ. ಯಾಕೆ ಮಹಾರಾಣಿ, ಅಂತ ಅವಸರದ ಕಾರ್ಯವೇನಿತ್ತು? ಮಂಥರೆ, ನನ್ನ ಮನಸ್ಸಿನ ಆತಂಕವನ್ನು ನಿನ್ನೊಂದಿಗೆ ಹೇಳಿಕೊಳ್ಳಬೇಕು. ಆತಂಕ? ಯಾವ ಆತಂಕ ಮಹಾರಾಣಿ? ರಾಮ, ಲಕ್ಷ್ಮಣ, ಸೀತೆಯರು ಮಹಾರಾಜರ ಆಶೀರ್ವಾದ ಪಡೆಯಲು ಬರುತ್ತಿದ್ದಾರೆ. ಮಹಾರಾಜರು ಅವರಿಗೆ ಆಶೀರ್ವದಿಸಿ ಆದಷ್ಟು ಬೇಗ ಕಳುಹಿಸುವುದನ್ನು ಬಿಟ್ಟು ಆ ಕೌಸಲ್ಯೆ, ಸುಮಿತ್ರೆಯರನ್ನು ಕರೆತರುವಂತೆ ಸುಮಂತ್ರರಿಗೆ ಹೇಳಿದ್ದಾರೆ. ಮುಂದೇನಾಗುವುದೋ ಎಂದು ನನಗೆ ಆತಂಕವಾಗುತ್ತಿದೆ ಮಂಥರೆ. ಓಹೋ, ಮಹಾರಾಜರು ಕಡೆಯ ನಾಟಕಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ ಮಹಾರಾಣಿ. ನಾಟಕವೇ? ಎಂತಹ ನಾಟಕ ಮಂಥರೆ? ರಾಮನನ್ನು ಅಯೋಧ್ಯೆಯಲ್ಲೇ ಉಳಿಸಿಕೊಳ್ಳಲು ಮಹಾರಾಜರು ಮಾಡುತ್ತಿರುವ ಕಡೆಯ ಪ್ರಯತ್ನ. ಓಹೋ, ಹಾಗೋ? ಮಹಾರಾಜರು ಆ ಭ್ರಮೆಯನ್ನು ಇನ್ನೂ ಬಿಟ್ಟಿಲ್ಲವೇ? ಹೌದು ಮಹಾರಾಣಿ. 14 ವರ್ಷಗಳ ಕಾಲ ಸೀತಾ, ರಾಮ, ಲಕ್ಷ್ಮಣರು ವನವಾಸಕ್ಕೆ ಹೋಗಲು ನೀವು ಕಾರಣವೆಂದು ಅವರೆದುರು ನಿಮ್ಮನ್ನು ನಿಂದಿಸಿ ಅವರ ಆಕ್ರೋಶ ನಿಮ್ಮ ವಿರುದ್ಧ ತಿರುಗಿಸಬೇಕೆಂಬುದೇ ಅವರ ಉದ್ದೇಶ. ಅವರ ಆಕ್ರೋಶ, ಆಕ್ರಂದನ ಕೇಳಿ ನಿಮ್ಮ ಮನಸ್ಸು ಕರಗಿ ರಾಮನನ್ನು ಕಾಡಿಗೆ ಹೋಗಬೇಡವೆಂದು ನೀವು ಹೇಳಬೇಕೆಂದು ಅದರ ನಿರೀಕ್ಷೆಯಲ್ಲಿರಬೇಕು ಮಹಾರಾಣಿ. ಅಂದರೆ ಆ ನನ್ನ ಸವತಿಯರೆದುರು ನಾನು ಅಪರಾಧಿಯಂತೆ ನಿಲ್ಲಬೇಕೇ? ನೀವೇಕೆ ಅಪರಾಧಿಯಂತೆ ನಿಲ್ಲಬೇಕು ಮಹಾರಾಣಿ? ನೀವು ಯಾವ ಅಪರಾಧ ಮಾಡಿದ್ದೀರಿ? ಅವರು ಏನು ಬೇಕಾದರೂ ಮಾತನಾಡಲಿ, ಎದೆ ಬಡಿದುಕೊಂಡು ಗೋಳಾಡಲಿ, ನೀವು ಮಾತ್ರ ಶಿಲಾ ವಿಗ್ರಹದಂತೆ ಸ್ಥಿರವಾಗಿ ನಿಲ್ಲಬೇಕು ಮಹಾರಾಣಿ.
ಆಗಲಿ ಮಂಥರೆ, ನಾನು ಸ್ಥಿರವಾಗಿರುತ್ತೇನೆ. ಅವರ ಯಾವ ಆಟಕ್ಕೂ ನಾನು ಮರಳಾಗುವುದಿಲ್ಲ. ಕೌಸಲ್ಯ, ಸುಮಿತ್ರ, ಈ ಪಾಪಿಯನ್ನು ನೋಡಲು ಬಂದಿರ? ಹಾಗೇಕೆ ಹೇಳುವಿರಿ? ನಿಮಗೆ ಅತ್ಯಂತ ಸಂಕಟವನ್ನು ಕೊಟ್ಟುಬಿಟ್ಟೆ. ರಾಮನ ಯುವರಾಜ್ಯಾಭಿಷೇಕವನ್ನು ನೋಡಿ ಆನಂದ ಪಡಬೇಕಾಗಿತ್ತ ನಿಮಗೆ ಅವನ ವಿಯೋಗದಿಂದ ದುಃಖ ಸಾಗರದಲ್ಲಿ ಮುಳುಗಿ ಹೋಗುವಂತೆ ಮಾಡಿದೆ. ಅದು ನಮ್ಮ ಕರ್ಮಫಲ, ನೀವು ನೊಂದುಕೊಳ್ಳಬೇಡಿ. ಎಂದಿಗೂ ಯಾರನ್ನೂ ದೂರದ ನಿನ್ನ ಬಾಯಲ್ಲಿ ಇಂತಹ ಮಾತುಗಳು ಬರಲು ಸಾಧ್ಯ. ಆದರೆ ಅದರಿಂದ ನನ್ನ ಪಾಪ ಪರಿಹಾರವಾಗುವುದಿಲ್ಲವಲ್ಲ. ನಿನ್ನ ರಾಮ, ಸೀತೆ, ಲಕ್ಷ್ಮಣ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗುವುದಕ್ಕೆ ನಾನೇ ಕಾರಣನಾಗಿ ಬಿಟ್ಟನಲ್ಲ. ಕೈಕೇಯಿಗೆ ಕೊಟ್ಟ ವಚನವನ್ನು ಈಡೇರಿಸುವುದಕ್ಕೋಸ್ಕರ ಯಾವ ತಂದೆಯೂ ಮಾಡದಂತಹ ಕ್ರೂರ ಕಾರ್ಯವನ್ನು ನಾನು ಮಾಡಿದ್ದೇನೆ. ನಾನು ನಿಮ್ಮಗಳ ಅಪರಾಧಿ, ಕ್ಷಮಿಸಿ ಎಂದು ಕೇಳಲು ಕೂಡ ನನಗೆ ಅರ್ಹತೆ ಇಲ್ಲ. ಬೇಡ ಪ್ರಭು, ನೀವು ಮಹಾರಾಜರಾಗಿ ನಮ್ಮ ಬಳಿ ಕ್ಷಮಾಪಣೆಯನ್ನು ಕೇಳಬಾರದು. ನೀವು ಅಪರಾಧಿಯಂತೆ ತಲೆ ತಗ್ಗಿಸಬೇಡಿ. ನಾವು ನಿಮ್ಮ ಪತ್ನಿಯರು, ಸದಾ ನಿಮ್ಮ ಹಿತವನ್ನೇ ಬಯಸುವವರು. ನಿಮಗೆ ನಮಗಿಂತ ಹೆಚ್ಚು ಸಂಕಟವಾಗಿದೆ ಎಂದು ನಾವು ಬಲ್ಲೆವು. ರಾಮನ ಮೇಲೆ ನಿಮಗೆ ಎಷ್ಟು ಪ್ರೇಮವಿದೆ ಎಂಬುದು ಇಡೀ ಅಯೋಧ್ಯೆಗೆ ಗೊತ್ತಿದೆ. ಈ ಕಾರ್ಯವನ್ನು ಮಾಡಲು ನಿಮಗೆ ಎಷ್ಟು ಅನಿವಾರ್ಯತೆ ಇದೆ ಎಂಬುದು ನಮಗೆ ಅರ್ಥವಾಗುತ್ತದೆ. ನಿಮ್ಮ ಮೇಲೆ ನಮಗೆ ಅನುಕಂಪವು ಮೂಡುತ್ತಿದೆ. ಪ್ರಭು, ಸ್ವತಃ ದುಃಖಿಗಳಾದ ನಾವು ನಿಮಗೆ ಸಮಾಧಾನ ಹೇಳಲಾರೆವು. ನಿಜವಾದ ಮಾತೆಂದರೆ ಇಡೀ ಅಯೋಧ್ಯೆಯಲ್ಲಿ ಎಲ್ಲರೂ ದುಃಖಿತರೆ. ಸಾಂತ್ವನ ಹೇಳುವವರು ಯಾರೂ ಇಲ್ಲ. ನಮ್ಮೆಲ್ಲರ ಪ್ರಭುವಾಗಿ ನೀವು ಧೈರ್ಯಗೆಡದೆ ಸಮಾಧಾನದಿಂದಿರಿ. ನಿಮ್ಮಗಳ ಔದಾರ್ಯ ಬಹಳ ದೊಡ್ಡದು. ಆದರೆ ನೀನು ಅಪರಾಧಿ ಎಂದು ನನ್ನ ಆತ್ಮಸಾಕ್ಷಿ ಚುಚ್ಚಿ ಕೊಲ್ಲುತ್ತಿದೆಯಲ್ಲ, ಅದಕ್ಕೇನು ಮಾಡಿದೆ? ಪ್ರಭು, ಇದು ಯಾರ ಅಪರಾಧವೂ ಅಲ್ಲ, ವಿಧಿ ಸಂಕಲ್ಪ. ಬಯಸದೆ ಬಂದ ಸುಖಕ್ಕೆ ಸಂತೋಷ ಪಡುವಂತೆ ಬಯಸದೆ ಬಂದ ದುಃಖಕ್ಕೆ ಸಂಕಟ ಪಡಬೇಕು. ಬೇರೆ ದಾರಿಯೇ ಇಲ್ಲ. ಸುಖದಲ್ಲಿ ದುಃಖದಲ್ಲಿ ನಿನ್ನ ಗುಣ ಸಮಚಿತ್ತವೆಂಬುದು ನನಗೆ ತಿಳಿಸಿದೆ. ನಿಮ್ಮ ಆಜ್ಞೆಯಂತೆ ನಾವು ಬಂದಿದ್ದೇವೆ. ನೀವು ಏನು ಹೇಳಿದರೂ ಮಾಡುತ್ತೇವೆ. ಕೌಸಲ್ಯ, ಸುಮಿತ್ರ, ಇನ್ನೇನು ಕೆಲವೇ ಕ್ಷಣಗಳು ಉಳಿದಿವೆ. ರಾಮ, ಸೀತೆ, ಲಕ್ಷ್ಮಣರು ವನವಾಸಕ್ಕೆ ತೆರಳಲಿ. ನನ್ನ ಆಶೀರ್ವಾದಕ್ಕಾಗಿ ಇಲ್ಲಿಯೇ ಕಾಯುತ್ತಿದ್ದಾರೆ. ನಿಮ್ಮ ಸಮ್ಮುಖದಲ್ಲಿಯೇ ಅವರಿಗೆ ಆಶೀರ್ವಾದ ಮಾಡಬೇಕೆಂಬುದು ನನ್ನ ಬಯಕೆ. ಕೌಸಲ್ಯ, ಸುಮಿತ್ರ, ನೀವಿಲ್ಲಿರುವಾಗಲೇ ರಾಮ ವನವಾಸಕ್ಕೆ ಹೋಗುವುದನ್ನು ವಿಮುಖಗೊಳಿಸಲು ಕಡೆಯದಾಗಿ ಪ್ರಯತ್ನ ಪಡುತ್ತೇನೆ. ನನ್ನ ಮಾತನ್ನು ಮೀರಿದರೂ, ಮಾತೆಯ ಮಮಕಾರಕ್ಕಾದರೂ ಅವನು ತನ್ನ ಮನಸ್ಸನ್ನು ಬದಲಾಯಿಸ್ತಾನೋ ಏನೋ ನೋಡೋಣ. ಪ್ರಯತ್ನವಷ್ಟೇ ನಮ್ಮ. ಸುಮಂತ್ರ, ಅಪ್ಪಣೆ ಪ್ರಭು. ರಾಮ, ಸೀತೆ, ಲಕ್ಷ್ಮಣರನ್ನು ಇಲ್ಲಿಗೆ ಬರುವಂತೆ ಹೇಳಿ. ಆಗಲಿ ಪ್ರಭು.
ಮಹಾರಾಜರು ತಮ್ಮನ್ನು ಕಾಣಲು ಬಯಸುತ್ತಿದ್ದಾರೆ. ದಯಮಾಡಿ ಒಳಗೆ ಬನ್ನಿ. ಆಗಲಿ ಮಹಾಮಂತ್ರಿ ವರ್ಯ. ಸೀತೆ, ಲಕ್ಷ್ಮಣ, ಬನ್ನಿ, ತಂದೆಯವರ ಆಶೀರ್ವಾದವನ್ನು ಪಡೆಯುವುದು. ರಾಮಚಂದ್ರ, ತಂದೆಯವರೇ, ನಮ್ಮನ್ನು ಹರಸಿ ಕಳಿಸಿಕೊಡಿ. ಏನೆಂದು ಹರಿಸಲಿ? ಯಾವ ಮಾತುಗಳಿಂದ ನಿನ್ನನ್ನು ಹರಿಸಲಿ? ಯಾವ ತಪ್ಪನ್ನು ಮಾಡದ ನಿನ್ನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗು, ಅಲ್ಲಿ ದಾರುಣವಾದ ಕಷ್ಟವನ್ನು ಅನುಭವಿಸು ಎಂದು ತಂದೆಯಾಗಿ ನಾನು ಹರಸಲೆ? ಇಲ್ಲ ರಾಮಚಂದ್ರ, ನನ್ನ ಪುತ್ರನಾಗಿ ಹುಟ್ಟಿ ನನ್ನ ಕಾರಣದಿಂದಲೇ ಕಡು ಕಷ್ಟಕ್ಕೆ ಗುರಿಯಾಗಬೇಕಾಯ್ತಲ್ಲ. ವಿಧಿಯೇ, ತಂದೆಯವರೇ, ತಮಗೆ ನನ್ನ ಮೇಲಿರುವ ಪ್ರೀತಿ ವಾತ್ಸಲ್ಯದಿಂದ ತಾವು ಧೃತಿಗೆಡಬಾರದು. ತಾವು ಕೊಟ್ಟ ವಚನ ಪಾಲನೆ ನನ್ನ ಧರ್ಮ. ಆ ವಚನ ಪಾಲನೆಗೆ ನಾನು ಸಂತೋಷದಿಂದಲೇ ವನವಾಸಕ್ಕೆ ಹೊರಟಿದ್ದೇನೆ. ಈಗ ನನ್ನೊಂದಿಗೆ ಸೀತೆ ಹಾಗೂ ಲಕ್ಷ್ಮಣನು ಬರುತ್ತಿದ್ದಾರೆ. ಅದು ಇನ್ನೂ ದಾರುಣ ರಾಮಚಂದ್ರ, ಇನ್ನೂ ದಾರುಣ. ಇಲ್ಲ ತಂದೆ, ಅದು ದಾರುಣವಲ್ಲ. ನನ್ನ ಜೀವದಂತಿರುವ ಸೀತೆ, ನನ್ನ ಪ್ರಾಣಕ್ಕಿಂತ ಮಿಗಿಲಾದ ಸೋದರ ಲಕ್ಷ್ಮಣ ನನ್ನ ಮೇಲಿನ ಅಪಾರವಾದ ಪ್ರೀತಿಯಿಂದ ನನ್ನೊಂದಿಗೆ ವನವಾಸಕ್ಕೆ ಬರುತ್ತಿದ್ದಾರೆ. ನಾನು ವನವಾಸದ ಕಷ್ಟಗಳನ್ನು ಎಷ್ಟು ವಿವರಿಸಿದರೂ ಅವರು ತನ್ನ ಹಠವನ್ನು ಬಿಡುತ್ತಿಲ್ಲ. ಅವರಿಗೂ ಅನುಮತಿ ನೀಡಿ ತಮ್ಮ ಶೋಕವನ್ನು ಬಿಡಿ ತಂದೆ. ರಾಮಚಂದ್ರ, ರಾಮಚಂದ್ರ, ನಾನು ರಾಜನಾಗಿದ್ದರೆ ತಾನೆ ನಿನಗೆ ಅರಣ್ಯವಾಸ, ಭರತನಿಗೆ ರಾಜ್ಯಾಭಿಷೇಕ. ಬೇಡ, ಈಗಿಂದ ಈಗಲೇ ನನ್ನನ್ನು ಬಂಧಿಸಿ ಸೆರೆವಾಸಕ್ಕೆ ಕಳುಹಿಸು. ಅಯೋಧ್ಯೆಗೆ ನೀನೇ ರಾಜನಾಗು. ಅಸಮರ್ಥನಾದ ರಾಜ ತಂದೆಯಾಗಿದ್ದರೂ ಸಹ ಅವನನ್ನು ಬಂಧಿಸುವುದು ಕ್ಷತ್ರಿಯ ಧರ್ಮವಾಗಿದೆ. ಆಗ ನಿನಗೆ ಅರಣ್ಯವಾಸವೂ ಇರುವುದಿಲ್ಲ, ಯಾರು ಶೋಕಿಸುವಂತೆಯೂ ಇರುವುದಿಲ್ಲ. ಬೇಗ ಕಾರ್ಯಪ್ರವೃತ್ತನಾಗು. ಶಾಂತಂ ಪಾಪಂ, ಶಾಂತಂ ಪಾಪಂ. ತಂದೆ, ಇದು ಧರ್ಮಸಮ್ಮತವಲ್ಲ. ರಾಮಚಂದ್ರ, ಧರ್ಮಸಮ್ಮತವಲ್ಲದಿದ್ದರೂ ಇದು ಲೋಕಸಮ್ಮತ. ಒಬ್ಬರ ಸ್ವಾರ್ಥಕ್ಕಾಗಿ ಮಿಕ್ಕೆಲ್ಲರೂ ದುಃಖ ಪಡುವುದನ್ನು ಧರ್ಮಸಮ್ಮತವೆಂದು ಏಕೆ ಮಾನ್ಯ ಮಾಡಬೇಕು? ಕ್ಷಮಿಸಿ ತಂದೆ, ಆದರೆ ಬೇಕಾದಾಗ ಬೇಕಾದಂತೆ ಧರ್ಮವನ್ನು ವ್ಯಾಖ್ಯಾನಿಸುವುದು ತಪ್ಪೆಂದು ನನ್ನ ಭಾವನೆ. ತರ್ಕದ ನೆಪವನ್ನು ಹುಡುಕಿ ಕರ್ತವ್ಯಚ್ಯುತರಾಗುವುದು ಬೇಡ. ಇಲ್ಲ ರಾಮಚಂದ್ರ, ನಾನು ಕೊಟ್ಟ ವರವನ್ನು ನೆರವೇರಿಸುವುದಕ್ಕೆ ನೀನು ಕಷ್ಟಪಡುವುದು ಧರ್ಮಸಮ್ಮತವೂ ಅಲ್ಲ, ತರ್ಕಸಮ್ಮತವೂ ಅಲ್ಲ. ತಂದೆಯ ನಂತರ ಅವರ ಅಧಿಕಾರಕ್ಕೆ ಬಾಧ್ಯನಾಗುವ ಪುತ್ರ ಅವರು ಕೊಟ್ಟ ಮಾತನ್ನು ಪಾಲಿಸುವುದಕ್ಕೂ ಬಾಧ್ಯನಾಗುತ್ತಾನೆ ಅಲ್ಲವೇ? ವರವನ್ನು ಕೇಳಿದವರು ನನ್ನ ಕಿರಿಯ ಮಾತೆ, ಯುವರಾಜನಾಗುತ್ತಿರುವವನು ನನ್ನ ಕಿರಿಯ ಸೋದರ. ಸಂತೋಷ ಪಡಬೇಕಾದ ಸಂದರ್ಭದಲ್ಲಿ ಸಂಕಟ ಏಕೆ ಪಡಬೇಕು ತಂದೆ? ರಾಮಚಂದ್ರ, ನಿನ್ನ ವಿಯೋಗದಿಂದ ನಾನು ಮಾತ್ರ ದುಃಖಿಸುತ್ತಿಲ್ಲ. ಇಡೀ ಅಯೋಧ್ಯ ನಗರಿಯ ಪ್ರಜೆಗಳೆಲ್ಲರೂ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿದ್ದಾರೆ. ನೋಡು, ಸಂಕಟದ ಬೆಂಕಿಯಲ್ಲಿ ಬೆಂದು ಹೋಗುತ್ತಿರುವ ಈ ತಾಯಂದಿರನ್ನು ನೋಡು.
ಅವರನ್ನು ಸಂತೋಷವಾಗಿ ಸುಖವಾಗಿ ಇಡುವುದು ಪುತ್ರನಾದ ನಿನ್ನ ಕರ್ತವ್ಯವಲ್ಲವೇ? ಶ್ರೇಯಸ್ಕರವಾದ ಮಾರ್ಗದಲ್ಲಿ ನಡೆಯುತ್ತಿರುವ ಪುತ್ರನಿಗೆ ಆಶೀರ್ವದಿಸಿ ಬೆಂಬಲ ನೀಡುವುದು ಮಾತೆಯರ ಕರ್ತವ್ಯ ತಂದೆ. ನಾನು ನನ್ನ ಸತ್ಯದ ಮೇಲೆ, ನಾನು ಗಳಿಸಿರುವ ಪುಣ್ಯದ ಮೇಲೆ ಆಣೆ ಇಟ್ಟು ಹೇಳುತ್ತೇನೆ, ನನಗೆ ರಾಜ್ಯವಾಗಲಿ, ಸುಖ ವೈಭವಗಳಾಗಲಿ, ತಂದೆ ತಾಯಿಯಾಗಲಿ, ಮಡದಿ ಸೋದರರಾಗಲಿ ನನಗೆ ಮುಖ್ಯವಲ್ಲ. ನನಗೆ ನನ್ನ ಧರ್ಮನಿಷ್ಠೆ, ಸತ್ಯ ಪಾಲನೆ ಮುಖ್ಯ. ಅದೇ ನನ್ನ ಪರಮ ಗುರಿ. ರಾಮಚಂದ್ರ, ಇಲ್ಲಿಯವರೆಗೂ ನಾನು ಪಟ್ಟ ಪ್ರಯತ್ನಗಳೆಲ್ಲವೂ ವಿಫಲವಾದವು. ನನ್ನ ಪುತ್ರ ಗುಣವಂತ, ಧರ್ಮಾತ್ಮ, ಸತ್ಯ ಪ್ರತಿಜ್ಞ ಎಂದು ಸಂತೋಷ ಪಡಲಿ, ಅಥವಾ ನನ್ನ ಪುತ್ರ 14 ವರ್ಷಗಳ ಕಾಲ ನನ್ನಿಂದ ದೂರವಾಗಿ ಅರಣ್ಯವಾಸವಾಗ್ತಾನೆ ಎಂದು ಸಂತೋಷ ಪಡಲಿ. ಏನು ಮಾಡಲಿ? ನಾನೇನು ಮಾಡಲಿ? ದುಃಖಿಸಬೇಡಿ ತಂದೆ. 14 ವರ್ಷಗಳು 14 ದಿನಗಳಂತೆ ಕಳೆದು ಹೋಗುತ್ತದೆ. ನಾನು ಮತ್ತೆ ಬಂದು ತಮ್ಮ ಪಾದಗಳಿಗೆ ನಮಸ್ಕರಿಸುತ್ತೇನೆ. ತಂದೆಯವರೇ, ಸಂತಾಪಗೊಂಡಿರುವ ನನ್ನ ಮಾತೆಯರನ್ನು ತಾವು ಸಂತೈಸಿ, ನಾವಿಲ್ಲದ ದುಃಖವನ್ನು ನನ್ನ ಮಾತೆಯರು ಮರೆಯುವಂತೆ ನೀವು ಅವರನ್ನು ಪ್ರೀತಿಯಿಂದ ಕಾಣಬೇಕು. ನಮಗೆ ಹರಸಿ ನಮ್ಮನ್ನು ಕಳುಹಿಸಿಕೊಡಿ. ನಮಗೆ ಹರಸಿ ನಮ್ಮನ್ನು ಕಳುಹಿಸಿಕೊಡಿ. ತಂದೆಯವರೇ, ನಮ್ಮ ಕುಲಕ್ಕೆ ಕಳಂಕ ತರುವಂತೆ, ತಮ್ಮ ಕೀರ್ತಿಗೆ ಕುಂದುಂಟು ಮಾಡುವಂತೆ ನಾನು ನನ್ನ ವನವಾಸದ ನಿರ್ಧಾರದಿಂದ ವಿಮುಖನಾಗಬಾರದು. ಇಂತಹ ಪ್ರಯತ್ನ ಮಾಡಿದ ನನಗೆ ಶುಭ ಕೋರಿ ಕಳಿಸಿಕೊಡಿ. ನಿನ್ನ ದೃಢ ನಿರ್ಧಾರದ ಮುಂದೆ ನನ್ನ ಮನಸ್ಸು ದುರ್ಬಲವಾಗಿ ಹೋಗಿತ್ತು. ಆಗಲಿ, ಇನ್ನಾವ ಕಾರಣಕ್ಕೂ ನಿನ್ನ ನಿರ್ಧಾರವನ್ನು ಬದಲಿಸುವ ಪ್ರಯತ್ನವನ್ನು ನಾನು ಮಾಡಲಿಲ್ಲ. ವನವಾಸವೇ ನಿನಗೆ ಶ್ರೇಯಸ್ಕರವಾಗಲಿ, ಇಹ ಪರಗಳ ಸಾಧನೆಗೆ ನೆರವಾಗಲಿ. ಕ್ರೂರ ಮೃಗಗಳಿಂದ, ಪ್ರತಿಕೂಲ ಹವಾಮಾನಗಳಿಂದ ಅರಣ್ಯದಲ್ಲಿ ನಿನಗೆ ಯಾವ ರೀತಿಯಾದ ತೊಂದರೆಯೂ ಆಗದಿರಲಿ. ರಾಮಚಂದ್ರ, ನನ್ನೊಂದು ಕೋರಿಕೆಯನ್ನು ನಡೆಸಿಕೊಡ್ಬೇಕು. ಕೋರಿಕೆಯನ್ನು ಬೇಡಿ ತಂದೆ, ಆದೇಶವೆಂದು ಹೇಳಿ. ನನ್ನ ವನವಾಸವನ್ನು ತಡೆಯುವ ಆದೇಶವಲ್ಲವಾದರೆ ನಾನು ತಮ್ಮ ಯಾವುದೇ ಆದೇಶವನ್ನು ಶಿರಸಾವಹಿಸಲು ಸಿದ್ಧನಾಗಿದ್ದೇನೆ. ರಾಮಚಂದ್ರ, ನೀನು ಸತ್ಯವಂತನು, ಧರ್ಮನಿಷ್ಠನೂ ಆಗಿರುವುದರಿಂದ ಈ ಕೋರಿಕೆಯನ್ನು ನಿನ್ನ ಮುಂದೆ ಇಡುತ್ತಿದ್ದೇನೆ. ಇದೊಂದೇ ಒಂದು ರಾತ್ರಿ ನೀನು ವನವಾಸಕ್ಕೆ ಪ್ರಯಾಣವನ್ನು ಬೆಳೆಸಬೇಡ. ಇದೆಂಥ ಬಯಕೆ ತಮ್ಮದು ತಂದೆ? ನಾವು ಇಂದೇ ಅರಣ್ಯಾಗಮನ ಮಾಡಬೇಕಲ್ಲವೇ?
ನೀನು ವನವಾಸಕ್ಕೆ ಹೋಗಬೇಡವೆಂದು ನಾನು ಹೇಳುತ್ತಿಲ್ಲ ರಾಮಚಂದ್ರ. ಇದೊಂದು ರಾತ್ರಿ, ಇದೊಂದೇ ಒಂದು ರಾತ್ರಿ ನಮ್ಮೊಂದಿಗೆ ಎದ್ದು ಬಿಡುವೆಂದು ಹೇಳುತ್ತಿದ್ದೇನೆ ಅಷ್ಟೇ. ಅದರಿಂದ ಲಾಭವೇನು ತಂದೆ? ಲಕ್ಷ್ಯವನ್ನು ಕಳೆದುಕೊಳ್ಳುವವನಿಗೆ ಕವಡೆಯಷ್ಟಾದರೂ ಲಾಭವಾಗಲಿ ಎಂಬುದೇ ನನ್ನ ಆಸೆ. ಕಂದ, ಇದೊಂದು ದಿನ ನಿನ್ನನ್ನು ಕಣ್ತುಂಬ ನೋಡುತ್ತಾ ಕಾಲ ಕಳೆಯುತ್ತೇನೆ. ನಿನ್ನದೇನಾದರೂ ಆಸೆಗಳಿದ್ದಲ್ಲಿ ಅದನ್ನು ತೀರಿಸಿಕೊಂಡು ನಂತರ ಪ್ರಯಾಣವನ್ನು ಬೆಳೆಸು. ನನಗಾಗಿ ಇಂತಹ ಕಠಿಣವಾದ ವನವಾಸವನ್ನೇ ನೀನು ಒಪ್ಪಿಕೊಂಡಿರುವಾಗ ನನಗಾಗಿ ಈ ಒಂದು ಚಿಕ್ಕ ಸಹಾಯವನ್ನು ಮಾಡಲಾರಿಯೇ? ಕ್ಷಮಿಸಿ ತಂದೆ, ಆದರೆ ನಾನು ಒಂದು ದಿನವೂ ಇಲ್ಲೇ ಇದ್ದರೆ ಕಿರಿಯ ಮಾತೆಯವರಿಗೆ ಕೊಟ್ಟ ವಚನವನ್ನು ತಪ್ಪಿದಂತೆ ಆಗುತ್ತದೆ ಅಲ್ಲವೇ? ರಾಮಚಂದ್ರ, ರಾಮಚಂದ್ರ, ನೀನು ವನವಾಸಕ್ಕೆ ತೆರಳುವುದು ನನಗೆ ಸರ್ವಥಾ ಸಮ್ಮತವಿಲ್ಲ. ಬೂದಿ ಮುಚ್ಚಿದ ಕೆಂಡದಂತಿರುವ ಆ ಕೈಕೇಯಿ, ಆ ದುಷ್ಟ ಹೆಂಗಸು ನನ್ನ ಸಂಕಲ್ಪವನ್ನೇ ಬುಡ ಮೇಲು ಮಾಡಿಬಿಟ್ಟಳು. ನನ್ನ ಕುಲಕ್ಕೆ ಕಳಂಕ ತಂದು ಬಿಟ್ಟಳು. ಅಂತಹವಳ ಮಾತನ್ನು ನೆರವೇರಿಸಲು ಹೊರಟಿರುವ ನೀನು ನಿಜವಾಗಲೂ ಹಿರಿಯ ಗುಣವುಳ್ಳವನು. ರಾಮಚಂದ್ರ, ನನ್ನ ಮಾತನ್ನು ಕೇಳು, ನನ್ನ ಕೋರಿಕೆಯನ್ನು ನಡೆಸಿಕೊಡು. ಒಂದು ದಿನದ ಮಟ್ಟಿಗೆ, ಒಂದೇ ಒಂದು ದಿನದ ಮಟ್ಟಿಗೆ ನನ್ನೊಂದಿಗೆ, ಈ ತಾಯಂದಿರೊಂದಿಗೆ ನೀನು ಕಾಲ ಕಳೆದು ಮೃಷ್ಟಾನ್ನ ಭೋಜನವನ್ನು ಉಂಡು ನಂತರ ಹೊರಟ್ರೆ ಆ ಕೈಕೇಯಿಗೆ ಆಗುವ ನಷ್ಟವಾದರೂ ಏನು? ಮೃಷ್ಟಾನ್ನ ಭೋಜನ? ನಾಳೆ ಅರಣ್ಯದಲ್ಲಿ ನನಗೆ ಯಾರು ಮೃಷ್ಟಾನ್ನ ಭೋಜನವನ್ನು ನೀಡುವುದಿಲ್ಲ ತಂದೆ. ಆ ಆಸೆ ಆಗಲಿ ಆ ನಿರಾಸೆ ಆಗಲಿ ನನ್ನಲ್ಲಿಲ್ಲ. ನನ್ನ ಮನಸ್ಸನ್ನು ವನವಾಸಕ್ಕೆ ಸಿದ್ಧಗೊಳಿಸಿದ್ದೇನೆ. ಯಾವುದೇ ಆಸೆಗಳಿಗೂ ವಶವಾಗದಷ್ಟು ನನ್ನ ಮನಸ್ಸು ದೃಢವಾಗಿದೆ. ಈಗ ಹೋಗುವುದೇ ದೃಢವಾಗಿರುವಾಗ ಸೂಕ್ತವಾದ ಸಮಯದಲ್ಲಿ ಹೋಗುವುದು ಸರಿಯಾದದ್ದು ಅಲ್ಲವೇ ತಂದೆ? ನನಗೆ ಹೋಗಲು ಅಪ್ಪಣೆ ನೀಡಿ. ರಾಜಕುಮಾರರಿಗೆ ವಂದನೆಗಳು. ಅಯೋಧ್ಯೆಯ ದಶರಥ ಮಹಾರಾಜರಿಂದ ಸಂದೇಶ ತಂದಿದ್ದೇನೆ. ಅಯೋಧ್ಯೆಯಿಂದ ಸಂದೇಶವೇ? ಮಹಾರಾಜರು ಕ್ಷೇಮವಾಗಿದ್ದಾರೆ ತಾನೆ? ನಾನು ಮಹಾರಾಜರನ್ನು ಕಾಣಲಿಲ್ಲ. ಅವರ ಪರವಾಗಿ ಮಹಾಮಂತ್ರಿ ಸುಮಂತ್ರರು ಸಂದೇಶವನ್ನು ಕಳುಹಿದ್ದಾರೆ. ಆ ಸಂದೇಶವೇನೆಂದು ಹೇಳು. ಮಂಗಳ ಕಾರ್ಯದ ನಿಮಿತ್ತ ತಾವಿಬ್ಬರು ಅಯೋಧ್ಯೆಗೆ ಕೂಡಲೇ ಆಗಮಿಸಬೇಕೆಂದು ಮಹಾರಾಜರ ಆಜ್ಞೆಯಂತೆ. ಮಂಗಳ ಕಾರ್ಯವಾದರೆ ನಾವು ಸಂತೋಷದಿಂದ ಹೊರಡುತ್ತೇವೆ. ಆ ಮಂಗಳ ಕಾರ್ಯ ಯಾವುದೆಂದು ನಿನಗೆ ತಿಳಿದಿದೆಯೇ? ಇಲ್ಲ ರಾಜಕುಮಾರ, ನನಗೆ ಇಷ್ಟನ್ನು ತಿಳಿಸಲು ಮಾತ್ರ ಆಜ್ಞೆಯಾಗಿದೆ. ನಾನಿನ್ನು ಬರುತ್ತೇನೆ. ಮಹಾರಾಣಿ ಸುಮಂತ್ರ, ಯಾರಲ್ಲಿ? ಯಾವ ಮಂಗಳ ಕಾರ್ಯವಾಗಿರಬಹುದು? ಅಂತಹ ಶುಭ ಕಾರ್ಯವಾಗದಿದ್ದರೆ ತಾತನವರಿಗೂ ಮಾವನವರಿಗೂ ಆಹ್ವಾನ ಬರಬೇಕಿತ್ತಲ್ಲವೇ? ಬಹುಶಃ ಇದು ನಮ್ಮ ಕುಟುಂಬದವರಿಗೆ ಮಾತ್ರ ಸೀಮಿತವಾದ ಮಂಗಳ ಕಾರ್ಯವಾಗಿರಬೇಕು. ಆ ವಿಷಯವನ್ನು ನಾವು
ಅಲ್ಲಿಗೆ ಹೋಗಿ ತಿಳಿಯಬೇಕು. ಶತ್ರುಘ್ನ, ನಾವು ತಾತನವರೆಗೂ ಮಾವನವರೆಗೂ ಈ ವಿಷಯವನ್ನು ತಿಳಿಸಿ ನಾವು ಈಗಿಂದೀಗಲೇ ಅಯೋಧ್ಯಕ್ಕೆ ಹೊರಡೋಣ. ಹೌದು ಭರತ, ನನಗೂ ಕೆಲವು ದಿನಗಳಿಂದ ಅಯೋಧ್ಯೆ ಮತ್ತೆ ಮತ್ತೆ ನೆನಪಾಗುತ್ತಿದೆ. ಪ್ರಿಯ ಸಹೋದರರಾದ ರಾಮ ಲಕ್ಷ್ಮಣನನ್ನು ಕಾಣಲು ನನ್ನ ಮನಸ್ಸು ಆಗಾಗ ಪರಿತಪ್ಪಿಸುತ್ತಿದೆ. ಹಾಗಾದರೆ ತಡ ಮಾಡುವುದು ಬೇಡ, ಈಗಲೇ ಹೊರಟು ಬಿಡೋಣ. ಮಂಥರೆ, ಮಹಾಮಂತ್ರಿಗಳು ಚೇತರಿಸಿಕೊಂಡರೆ ತಾತ್ಕಾಲಿಕವಾಗಿ ಮೂರ್ಛೆ ಹೋಗಿದ್ದಾರೆ ಅಷ್ಟೇ. ರಾಮನ ಮೇಲೆ ಮಹಾಮಂತ್ರಿಗಳಿಗೆ ಅಪಾರವಾದ ಪ್ರೇಮವಿದೆ. ಸೀತಾ, ರಾಮ, ಲಕ್ಷ್ಮಣರು ವನವಾಸಕ್ಕೆ ತೆರಳುತ್ತಿರುವ ಸಂಕಟವನ್ನು ತಾಳಲಾರದೆ ಮೂರ್ಛೆ ಹೋಗಿದ್ದಾರೆ ಅಷ್ಟೇ. ನೀವು ಪ್ರಜ್ಞೆ ತಪ್ಪಿದ ಮಹಾಮಂತ್ರಿಗಳನ್ನು ಉಪಚರಿಸುವುದು ನಮ್ಮ ಕರ್ತವ್ಯ. ಮಂಥರೆಗೆ ನಿಮ್ಮನ್ನು ಉಪಚರಿಸುವಂತೆ ಆಜ್ಞೆ ಮಾಡಿದ್ದು ಈ ಮಹಾರಾಣಿ ಕೈಕೇಯಿ. ಮಹಾರಾಣಿ? ಯಾರು ಮಹಾರಾಣಿ? ಮಹಾರಾಜರ ಶ್ರೇಯೋಭಿಲಾಷಿಗಳಾದವರು ನಿಜವಾದ ಮಹಾರಾಣಿ. ಆದರೆ ನೀವು ನಿಮ್ಮ ಸ್ವಾರ್ಥದಿಂದ ಕುಲದ ನಾಶಕ್ಕೆ ಮುಂದಾದಿರಿ. ಶತ್ರುಗಳಿಗೆ ಅಜೇಯರಾದ ದಶರಥ ಮಹಾರಾಜರನ್ನು ನಿಮ್ಮ ವರ್ತನೆಯಿಂದ ಜರ್ಜರಿತಗೊಳಿಸಿದ್ದೀರಿ. ಅವರ ಮಿತಿಯಿಲ್ಲದ ಸಂಕಷ್ಟಕ್ಕೆಲ್ಲ ಕಾರಣ ನೀವೇ. ಮಹಾಮಂತ್ರಿಗಳೇ, ಮಹಾರಾಣಿಯವರನ್ನು ಈ ರೀತಿ ನಿಂದಿಸುವುದು ತರವಲ್ಲ. ಮಂತರೆ, ಸಾಕು ಸಾಕು ಮಾಡು ನಿನ್ನ ಈ ಕುತರ್ಕ. ಅಯೋಧ್ಯೆಯ ಸಾಮಾನ್ಯ ಪ್ರಜೆಗಳು ನಿನ್ನ ಈ ಮಹಾರಾಣಿಯನ್ನು ಸಾವಿರ ಸಾವಿರ ಮಾತುಗಳಿಂದ ನಿಂದಿಸುತ್ತಿರುವಾಗ ಪ್ರಭುಗಳ ಹಿತವನ್ನು ಬಯಸುವ ನಾನು ನಿಂದಿಸಬಾರದೆ? ಒಂದು ಮಾತು ನೆನಪಿರಲಿ, ಕೋಟಿ ಮಕ್ಕಳ ಇಚ್ಛೆಯನ್ನು ಪೂರೈಸುವುದಕ್ಕಿಂತಲೂ ಪತಿಯ ಒಂದು ಇಚ್ಛೆಯನ್ನು ಪೂರೈಸುವುದೇ ಸತಿಯಾದವಳ ಪರಮ ಕರ್ತವ್ಯ. ಮಹಾಮಂತ್ರಿ, ಮಹಾರಾಜರಿಗೆ ಹೇಗೆ ಸೇವೆ ಮಾಡಬೇಕು, ಅವರಿಗೆ ಹಿತವಾಗುವಂತೆ ಹೇಗೆ ನಡೆದುಕೊಳ್ಳಬೇಕು ಎಂಬುದು ನನಗೆ ಚೆನ್ನಾಗಿ ತಿಳಿದಿದೆ. ಅವರು ಇಷ್ಟು ವರ್ಷಗಳ ಕಾಲ ಈ ಕೈಕೇಯಿ ಮಹಾರಾಣಿಯ ಅಂತಃಪುರದಲ್ಲೇ ಹೆಚ್ಚು ಕಾಲ ಕಳೆದರೆಂದರೆ ಅವರನ್ನು ಹೇಗೆ ನೋಡಿಕೊಂಡಿರಬೇಕೆಂದು ನೀವೇ ಊಹಿಸಿಕೊಳ್ಳಿ. ಆ ಹಿಡಿತದಿಂದಲೇ ಅವರನ್ನು ಮಾತಿನಲ್ಲಿ ಸಿಕ್ಕಿಸಿ ಸಲ್ಲದ ಕಾರ್ಯಕ್ಕೆ ನಾಂದಿ ಹಾಡಿದಿರಿ. ಇಷ್ಟು ವರ್ಷ ಕಾಲ ಅವರನ್ನು ಸಂತೋಷಪಡಿಸಿದ ನೀವು ನಿಮ್ಮದೇ ಹಠದಿಂದ ಕ್ಷಣ ಮಾತ್ರದಲ್ಲಿ ದುಃಖದ ಜಲಪಾತದಲ್ಲಿ ಕೊಚ್ಚಿ ಹೋಗುವಂತೆ ಮಾಡಿದ್ದೀರಿ. ಅದು ನಿಮ್ಮ ಭಾವನೆ, ನಿಮ್ಮ ತಾರತಮ್ಯದ ಧೋರಣೆ. ರಾಮನ ಮೇಲಿನ ಪಕ್ಷಪಾತ, ಭರತನ ಮೇಲಿನ ತಾರತಮ್ಯದ ತಿರಸ್ಕಾರ. ಭರತ ರಾಜನಾಗುವುದು ನಿಮಗಾರಿಗೂ ಇಷ್ಟವಿಲ್ಲ. ಆಗಲಿ, ನಿಮ್ಮ ಪುತ್ರ ಭರತನೇ ಪ್ರಭುವಾಗಲಿ. ನಾವೆಲ್ಲರೂ ರಾಮಚಂದ್ರನ ಜೊತೆಗೆ ಹೊರಟು ಹೋಗುತ್ತೇವೆ. ಪ್ರಜೆಗಳೇ ಇಲ್ಲದ ರಾಜ್ಯಕ್ಕೆ ನಿಮ್ಮ ಪುತ್ರನೇ ಪ್ರಭುವಾಗಲಿ. ನಿಮ್ಮ ಸ್ವಾರ್ಥವೇ ಗೆಲ್ಲಲಿ, ನಿಮ್ಮ ಹಠವೇ ಜಯಿಸಲಿ. ಮಾಂಡವಿ, ಬಾ ಶ್ರುತಕೀರ್ತಿ, ಇದೇನಿದು? ಇಂದು ಇಷ್ಟು ಸಂಭ್ರಮದಿಂದ ಬಂದಿರುವೆ? ಏಕೆ, ನಿನಗೆ ವಿಷಯ ತಿಳಿದಿಲ್ಲವೇ? ಯಾವ ವಿಷಯ ಶ್ರುತಕೀರ್ತಿ? ನಾವು ಅಯೋಧ್ಯೆಗೆ ಹೋಗುತ್ತಿರುವ ವಿಷಯ. ಹೌದೇ? ನಾವು ಅಯೋಧ್ಯೆಗೆ ಹೋಗುತ್ತಿದ್ದೇವೆಯೇ? ಏ ಮಾಂಡವಿ, ನಿನಗೆ ವಿಷಯ ತಿಳಿದಿಲ್ಲವೇ ಅಥವಾ ವಿಷಯ ಗೊತ್ತಿದ್ದರೂ ಗೊತ್ತಿಲ್ಲದಂತೆ ನಟಿಸುತ್ತಿರುವೆಯೋ? ನಾವು ಅಯೋಧ್ಯೆಗೆ ಹೋಗಬೇಕು, ಸಿದ್ಧವಾಗು ಎಂದು ನಿನ್ನ ಪತಿ ನಿನಗೆ ಹೇಳಲಿಲ್ಲವೇ?
ಹೇಳಿದ್ದಾರೆ. ಅದಕ್ಕೆ ನಾನು ಸಿದ್ಧವಾಗಿರುವೆ. ನೀನು ಸಿದ್ಧಳಾಗಲಿಲ್ಲವೇ? ನಾನು ಸಿದ್ಧವಾಗಿದ್ದೇನೆ. ನನ್ನ ಆನಂದವನ್ನು ನಿನ್ನೊಡನೆ ಹಂಚಿಕೊಳ್ಳಲು ಇಲ್ಲಿಗೆ ಬಂದೆ. ನಾನು ನೀನು ಬರುವೆ ಎಂದು ಕಾಯುತ್ತಿದ್ದೆ. ಮಾಂಡವಿ, ನಮ್ಮ ಸಹೋದರಿಯರಾದ ಸೀತೆ ಮತ್ತು ಊರ್ಮಿಳೆಯನ್ನು ಕಂಡು ಎಷ್ಟು ಕಾಲವಾಯಿತಲ್ಲವೇ? ಹೌದು ಶ್ರುತಕೀರ್ತಿ, ನಾವು ಅವರೊಂದಿಗೆ ಹಂಚಿಕೊಳ್ಳಬೇಕಾದ ಬಹಳಷ್ಟು ವಿಷಯಗಳಿವೆ, ಬಹಳಷ್ಟು ಸಂತೋಷಗಳಿವೆ. ಅಯೋಧ್ಯೆಗೆ ಹೋದ ನಂತರ ನಾವು 4 ಸಹೋದರಿಯರು ಮಿಥಿಲೆಯಲ್ಲಿ ಆನಂದದಿಂದ ಕಾಲ ಕಳೆದಂತೆ ಕಾಲ ಕಳೆಯಬಹುದಲ್ಲವೇ? ಮತ್ತೆ ನಮ್ಮ ಬಾಲ್ಯದ ನೆನಪುಗಳಿಗೆ ಜೀವ ತುಂಬಬಹುದಲ್ಲವೇ? ಶ್ರುತಕೀರ್ತಿ, ಅಯೋಧ್ಯೆಯಲ್ಲಿ ಏನೋ ಮಂಗಳ ಕಾರ್ಯವಂತೆ, ಅದೇನೆಂದು ನಿನಗೆ ಗೊತ್ತಿದೆಯೇ? ಇಲ್ಲ ಮಾಂಡವಿ, ನನಗೆ ತಿಳಿದಿಲ್ಲ. ಆದರೆ ನಾವು ಈಗ ಅಯೋಧ್ಯೆಗೆ ಹೋಗುತ್ತಿರುವುದೇ ನಮ್ಮ ಪಾಲಿಗೊಂದು ಶುಭ ಕಾರ್ಯ. ಹೌದು, ಇನ್ನೇನು ರಥಗಳು ಸಿದ್ಧವಾಗುತ್ತದೆ. ಅಷ್ಟರಲ್ಲಿ ನಮ್ಮ ಎಲ್ಲ ಸಿದ್ಧತೆಗಳನ್ನು ಮುಗಿಸಿಕೊಳ್ಳೋಣ. ಬಾ. ಮಾತೆಯವರಿಗೆ ಪ್ರಣಾಮಗಳು. ಸೀತಾ, ರಾಮ, ಲಕ್ಷ್ಮಣರನ್ನು 14 ವರ್ಷಗಳ ಕಾಲ ಈ ಅಯೋಧ್ಯೆಯಿಂದ ದೂರವಿರಿಸುವ ನಾರು ನುಡಿಯಿತು. ಭರತನ ಕಿರೀಟಧಾರೆಯನ್ನು ನಿರ್ವಿಘ್ನಗೊಳಿಸುವ ಶುಭ ಲಾಂಛನವಿದು. ಮಾತೆ, ಅವರು ಈ ವಸ್ತ್ರವನ್ನು ಧರಿಸಿಯೇ ವನವಾಸಕ್ಕೆ ಹೋಗಬೇಕೆ? ಹೌದು, ಧರಿಸಲೇಬೇಕು. ಈ ತಾಪಸರ ಉಡುಗೆಯನ್ನು ಅವರು ಧರಿಸಿದಾಗ ಮಹಾರಾಜ ದಶರಥ, ಕೌಸಲ್ಯ, ಸುಮಿತ್ರೆಯರು ಸಂಕಟ ಪಟ್ಟಷ್ಟು ನಮ್ಮ ಮಹಾರಾಣಿ ಕೈಕೇಯಿ ಆನಂದ ಪಡುತ್ತಾಳೆ. ಅವರು ನಿರಾಕರಿಸಿದರೆ? ಯಾಕೆ ನಿರಾಕರಿಸುತ್ತಾರೆ? ಅವರು ಈ ಉಡುಗೆಗಳನ್ನು ತೊಡುವಂತೆ ಮಾಡುವುದು ಹೇಗೆಂದು ಮಹಾರಾಣಿಗೆ ಚೆನ್ನಾಗಿ ಗೊತ್ತು. ಅಬ್ಬಾ, ಈ ಮಂತರೆಯವರ ಮತ್ಸರಕ್ಕೆ ಸಾಟಿಯೇ ಇಲ್ಲ. ಅಯೋಧ್ಯೆಯಿಂದ ಬಂದ ಸಂದೇಶದ ಕಾರಣವೇನೆಂದು ಯಾರಾದರೂ ಊಹಿಸಿ ಹೇಳಬಲ್ಲಿರಾ? ಯಾರ ಊಹೆ ನಿಜವಾಗುತ್ತದೆಯೋ ಅವರಿಗೆ ಇನ್ನುಳಿದವರು ಪುರಸ್ಕಾರವನ್ನು ನೀಡಬಹುದು. ನಿನ್ನ ಊಹೆಯಿಂದಲೇ ಆರಂಭವಾಗಲಿ ಮಾಂಡವಿ. ನನ್ನ ಊಹೆ ಏನೆಂದರೆ ಅದು ಸೀತಾರಾಮರಿಗೆ ಸಂಬಂಧಿಸಿದ ಶುಭ ಸಮಾಚಾರವೇ ಆಗಿರಬಹುದು. ಹಾಗೆಂದರೆ ಸ್ವಲ್ಪ ಬಿಡಿಸಿ ಹೇಳುವೆಯಾ? ಅದು ಅದು ವಂಶೋದ್ಧಾರದ ವಿಷಯವೇ ಆಗಿರಬಹುದು. ಶ್ರುತಕೀರ್ತಿ, ನಿನ್ನ ಊಹೆ ಏನೆಂದು ಹೇಳಬಲ್ಲೆಯಾ? ನನಗನಿಸುತ್ತದೆ, ಭಾವನವರು ಯಾವುದಾದರೂ ದಿಗ್ವಿಜಯವನ್ನು ಸಾಧಿಸಿ ಅದರ ವಿಜಯೋತ್ಸವದಲ್ಲಿ ಪಾಲ್ಗೊಳ್ಳಲು ನಮ್ಮನ್ನು ಕರೆದಿರಬಹುದು. ನನ್ನ ಊಹೆ, ತಂದೆಯವರು ಯಾವುದೋ ಮಹಾ ಕಾರ್ಯಕ್ಕೆ ಸಿದ್ಧತೆ ನಡೆಸಿರಬಹುದು. ಮಕ್ಕಳೆಲ್ಲರೂ ಇರಬೇಕೆಂದು ಸಂದೇಶ ನೀಡಿರಬಹುದು. ನನ್ನ ಊಹೆ ಶ್ರೀ ರಾಮಚಂದ್ರನ ಸುತ್ತ ಸುತ್ತುತ್ತಿದೆ. ರಾಮಚಂದ್ರನು ನಮ್ಮನ್ನು ಎಷ್ಟು ನೆನಪು ಮಾಡಿಕೊಂಡನೋ ಏನೋ. ಮನಸ್ಸಿನ ಮೂಲೆಯಲ್ಲಿ ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕವಿರಬಹುದೆಂದು ಸಂದೇಹವಾಗುತ್ತಿದೆ. ಅದು ನಿಜವಾಗಿದ್ದರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೇನಿದೆ ಭರತ? ಹೌದು, ಅದೇ ನಿಜವಾದರೆ ಅದೇ ನಮ್ಮೆಲ್ಲರಿಗೂ ಅಮೂಲ್ಯವಾದ ಉಡುಗೊರೆ. ಅದು ನಿಜವಾಗಲಿ ಎಂದು ನಾವೆಲ್ಲರೂ ಹಾರೈಸೋಣ. ಶತ್ರುಘ್ನ, ನಡೆ, ರಥಗಳು ಸಿದ್ಧವಾಗಿವೆ ಎಂದು ನೋಡೋಣ. ನನಗಂತೂ ಅಯೋಧ್ಯೆಯನ್ನು ಯಾವಾಗ ಸೇರುತ್ತೇನೋ, ತಂದೆ ತಾಯಿಯಂದಿರನ್ನು, ರಾಮ ಲಕ್ಷ್ಮಣರನ್ನು ಯಾವಾಗ ನೋಡುತ್ತೇನೆ ಎಂದು ಆತುರವಾಗುತ್ತಿದೆ.
ಇದನ್ನು ಸಹಿಸುವುದಾದರೂ ಹೇಗೆ? ಮಂತ್ರಿಗಳೇ, ಯಾರ ಮೇಲೆ ಈ ಅಸಮಾಧಾನ? ಮಹಾರಾಣಿ, ರಾಮನ ವನವಾಸದ ನೋವಿನಿಂದ ಕಂಗಾಲಾಗಿ ಮೂರ್ಛೆ ಹೋದ ನನ್ನನ್ನು ಬೇಡದವರಾರೋ ಶುಶ್ರೂಷೆ ಮಾಡಿದರೆ ನಾನು ಅದನ್ನು ಸಹಿಸುವುದಾದರೂ ಹೇಗೆ? ಬೇಡವಾದವರು ಯಾರು ಸುಮಂತ್ರ? ಕಿರಿಯ ರಾಣಿ ಕೈಕೇಯಿ ಮತ್ತು ಆ ವಿಕೃತ ರೂಪದ ಮಂತ್ರ. ಮಹಾಮಂತ್ರಿಗಳೇ, ಜ್ಞಾನಿಗಳಾದ ನೀವೇ ಹೀಗೆ ತಾಳ್ಮೆ ತಪ್ಪಿ ವರ್ತಿಸುವುದು ತರವೇ? ಎಲ್ಲರಂತೆ ನಾನು ಮನುಷ್ಯ ರಾಮಚಂದ್ರ. ನನಗೂ ಆಸೆ ಆಕಾಂಕ್ಷೆಗಳಿರುತ್ತವೆ. ನನಗೂ ದುಃಖವಾಗುತ್ತದೆ. ಮಹಾರಾಜರು ಹಾಲುಡಿದವರು ಹಾಲಾಹಲವನ್ನೇ ಕಕ್ಕುತ್ತಿರುವ ವಿಷಸರ್ಪವೊಂದು ಇಷ್ಟು ವರ್ಷ ಪೋಷಿಸಿದರು. ಅಂತಹವರ ಕೈಯಿಂದ ಉಪಚಾರ ಮಾಡಿಸಿಕೊಳ್ಳುವುದರ ಬದಲು ನಾನು ಸತ್ತೇ ಹೋಗಿದ್ದರೆ ಚೆನ್ನಾಗಿರುತ್ತಿತ್ತು. ಮಹಾಮಂತ್ರಿ,